ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಭಾಗ್ಯಲಕ್ಷ್ಮಿ ಸೀರಿಯಲ್ ಭಾಗ್ಯಳ ಗುಡುಗಿಗೆ ತಾಂಡವ್ ತಂಡ ಹೆಂಡತಿ ಅಂದ್ರೇನು ಸುಮ್ಮನೆನ ಕಲರ್ಸ್ ಕನ್ನಡದಲ್ಲಿ ಮೂಡಿಬರುತ್ತಿರೋ ಭಾಗ್ಯಲಕ್ಷ್ಮಿ ಸೀರಿಯಲ್ ಕತೆ ದಿನಕ್ಕೊಂದು ತಿರುವು ಪಡೆಯುತ್ತಿದೆ. ಭಾಗ್ಯ ತಾಂಡವ್ಗೆ ಕಾಲ್ ಮಾಡಿ ಗುಂಡಣ್ಣಿಗೆ ಗಾಯ ಆಗಿದೆ. ಆದರೆ ಆತ ಔಷಧಿ ಹಚ್ಚಿಕೊಳ್ಳದೆ ಅಪ್ಪನ ನೋಡಬೇಕು ಅಂತ ತುಂಬಾ ಹಠ ಮಾಡ್ತಿದ್ದಾನೆ. ದಯವಿಟ್ಟು ಒಂದೇ ಬಂದು ನೋಡ್ಕೊಂಡು ಹೋಗಿ ಎಂದು ತಾಂಡವ್ಗೆ ಕರೆ ಮಾಡುತ್ತಾಳೆ. ಭಾಗ್ಯ ಮಾತು ಕೇಳಿ ಸಖತ್ ಕೋಪಗೊಂಡು ತಾಂಡವ್, ಇದ್ಯಾವಾಗಿಂದ ಶುರು ಮಾಡ್ಕೊಂಡೆ ಮಗನ ಇಟ್ಕೊಂಡು ನಾಟಕ ಮಾಡೋಕೆ, ನಾಚಿಕೆ ಆಗಲ್ವ ನಿಂಗೆ ಎಂದು ಕೇಳಿ ಭಾಗ್ಯಗೆ ಕೋಪ ತರಿಸುತ್ತಾನೆ. ಭಾಗ್ಯ ಸ್ವಲ್ಪ ಸಮಾಧಾನ ತೆಗೆದುಕೊಂಡು, ಹಾಗೇನೂ ಇಲ್ಲ, ಗುಂಡ ಸ್ಕೂಲ್ನಲ್ಲಿ ಜಗಳ ಮಾಡ್ಕೊಂಡು ಗಾಯ ಮಾಡ್ಕೊಂಡಿದ್ದಾನೆ, ಜೊತೆಯಲ್ಲಿ ಇನ್ನೊಬ್ಬ ಹುಡುಗಂಗೂ ಗಾಯ ಆಗಿದೆ, ಗುಂಡಣ್ಣ ಅಪ್ಪನು ನೋಡಬೇಕು ಅಂತ ಹಠ ಮಾಡ್ತಾ ಇದ್ದಾನೆ ಅದಕ್ಕೆ ಹೇಳಿದೆ ಅಷ್ಟೇ, ಮಕ್ಕಳನ್ನೆಲ್ಲ ಇಟ್ಕೊಂಡು ನಾನು ಆಟ ಆಡ್ತಿಲ್ಲ ಎನ್ನಲು ತಾಂಡವ್ ಮತ್ತಷ್ಟು ಕೋಪಗೊಂಡು ಕೂಗಾಡುತ್ತಾನೆ. ತಾಂಡವ್ ಹೆಂಡತಿ ಭಾಗ್ಯಗೆ ಬಯೋದನ್ನು ನೋಡಿ ಶ್ರೇಷ್ಠಗೆ ಸಖತ್ ಖುಷಿಯಾಗುತ್ತದೆ. ಅತ್ತ ಭಾಗ್ಯಗೆ ಕೋಪ ನೆತ್ತಿಗಿರುತ್ತದೆ. ನೋಡಿ, ಯೋಚನೆ ಮಾಡಿ ಮಾತಾಡ್ರಿ, ಮಾತಿಗೊಂದು ಅರ್ಥ ಇರಬೇಕು, ಮಗ ಹಠ ಮಾಡ್ತಿದ್ದಾನೆ ಅಂತ ಇರೋ ವಿಷಯ ಹೇಳಿದೆ ಅಷ್ಟೇ, ನಿಮಗೆ ಅರ್ಥ ಆಗುತ್ತೆ ಅನ್ಕೊಂಡಿದ್ದೀನಿ ಅಂತ ಏರು ಧ್ವನಿಯಲ್ಲಿ ಹೇಳಲು ತಾಂಡವ್ ಫುಲ್ ತಂಡ ಹೊಡೆದು ಬಿಟ್ಟಿದ್ದಾನೆ. ಭಾಗ್ಯಳ ಮಾತಿನ ದಾಟಿಗೆ ತಾಂಡವ್ ಹೆದರಿಕೊಂಡು ಬಿಟ್ಟಿದ್ದಾನೆ. ಭಾಗ್ಯಗೆ ಬೇಸರದ ಜೊತೆ ತುಂಬಾ ಕೋಪವು ಬಂದಿದೆ. ಶ್ರೇಷ್ಠಗೆ ತಾಂಡವ್ ಇನ್ನೂ ತನ್ನ ಪರವಾಗಿ ಇದ್ದಾನೆ ಎಂಬ ಭರವಸೆ ಹೆಚ್ಚಾಗಿ ಖುಷಿಯಾಗುತ್ತದೆ. ಆದರೆ ಮಗ ಗುಂಡಣ್ಣ ಮಾತ್ರ ಗಾಯಗೊಂಡು ನೋವು ಅನುಭವಿಸುತ್ತಿದ್ದಾನೆ. ಇತ್ತ ಕುಸುಮ ಮನೆಯಲ್ಲಿನ ಒಡವೆ ಕಾಣೆಯಾಗಿರುವುದನ್ನು ನೋಡಿ ಫುಲ್ ಗಾಬರಿಯಾಗಿದ್ದಾಳೆ. ಕುಸುಮಗೆ ಒಡವೆ ಏನಾಯಿತು ಎಂಬ ಬಗ್ಗೆ ತೀವ್ರ ಭಯ, ಆತಂಕ ಶುರುವಾಗಿದೆ. ಭಾಗ್ಯ ತಾಯಿ ಸುನಂದ ಮೇಲೆ ಕುಸುಮಗೆ ಸಣ್ಣ ಸಂಶಯ ಮೂಡುತ್ತಿದೆ. ಅದನ್ನು ಬಚ್ಚಿಟ್ಟುಕೊಳ್ಳದೆ ಕುಸುಮ ಸುನಂದಗೆ ನೇರವಾಗಿ ಪ್ರಶ್ನೆ ಕೇಳುತ್ತಾಳೆ. ಸುನಂದ, ದಯವಿಟ್ಟು ನಿಜ ಹೇಳಿಬಿಡಿ, ಭಾಗ್ಯ ಮದುವೆಯಲ್ಲಿ ಬೆಳ್ಳಿ ಆಭರಣಕ್ಕೆ ಬಂಗಾರ ಲೇಪನ ಹಾಕಿಸಿ ಕೊಟ್ಟಿದ್ರಿ ನೀವು, ಆಮೇಲೆ ಭಾಗ್ಯ ಮತ್ತೆ ಆಭರಣ ಕದ್ದಿದ್ರಿ, ಈಗ ನೀವು ನಮ್ಮನೆ ಆಭರಣ ಏನು ಮಾಡಿಲ್ಲ ತಾನೆ ಎಂದು ಸುನಂದಗೆ ಕೇಳಿಯೇ ಬಿಡ್ತಾಳೆ. ಸುನಂದಗೆ ತುಂಬ ಆತಂಕವಾಗಿದೆ. ಕುಸುಮಗೆ ಆಭರಣ ಹುಡುಕುವ ಬಗೆಗೆ ಏನು ಮಾಡಬೇಕು ಎಂಬ ಯೋಚನೆದೆಲ್ಲ ತುಂಬಿಕೊಂಡಿದೆ. ಅತ್ತ ಭಾಗ್ಯಗೆ ತಾಂಡವ್ ಹತ್ತದ ನೋಡಿ ಕೋಪ ಬೇಸರ ಮುಂಟಾಗಿದೆ. ಶ್ರೇಷ್ಠಗೆ ಭಾರಿ ಖುಷಿ. ಮುಂದೆ ನಗಲಾಗಿದೆ ಎಂಬುದನ್ನು ಮುಂದಿನ ವಿಡಿಯೋದಲ್ಲಿ ತಿಳಿಗೋಣ. ಇವಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.